ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಲಿತಾ ಅರುಣ್ ವ್ಲಾಗ್ಸ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾಳೆ 2 ದಿನ ನಮ್ಮ ತಂಗಿಯ ಮದುವೆ, ಅದಕ್ಕೋಸ್ಕರ ಚೌಟ್ರಿಗೆ ಆಲ್ರೆಡಿ ರೆಡಿಯಾಗಿ ಬಂದಿದ್ದೀವಿ. ಇದು ನಮ್ಮ ಅಕ್ಕವರೆಲ್ಲ ಇಲ್ಲಿ ತಣ್ಣಗೆ ಗಾಳಿ ಬರ್ತಾ ಇದೆ ಎದುರುಗಡೆ. ಕೂಲರ್ ಇದ್ದಿದ್ದ ಕಾರಣದಿಂದ ಎಲ್ಲರೂ ಕೂಲರ್ ಮುಂದೆ ಫಿಕ್ಸ್ ಆಗಿದ್ದೀವಿ ನೋಡಿ. ಆವತ್ತು ಫುಲ್ಲು ಸೆಕೆ ಜಾಸ್ತಿ ಇತ್ತು, ಹಾಗಾಗಿ ಇಲ್ಲೆಲ್ಲರೂ ಕೂಲರ್ ಮುಂದೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಇನ್ನು ಹುಡುಗನ ಮನೆ ಕಡೆಯವರು ಇನ್ನೂ ಬಂದಿರಲಿಲ್ಲ, ಅದಕ್ಕೋಸ್ಕರ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೋಸ್ಕರ ಇಲ್ಲೆಲ್ಲರೂ ಕೂತ್ಕೊಂಡು ಕಾಯ್ತಾ ಇದ್ದೀವಿ. ಇನ್ನು ಬನ್ನಿ ಏನೇನಾಗುತ್ತೆ ಈ ಮದುವೆಯಲ್ಲಿ, ಏನೇನು ಮಾಡ್ಬೋದು ಅಂತ. ಇದು ಪಾರ್ಟ್ 1, ಹಾಗೆ ಪಾರ್ಟ್ 2 ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಪಾರ್ಟ್ 1ನಲ್ಲಿ ಅರಿಶಿನ ಶಾಸ್ತ್ರ, ಕೆಲವೊಂದು ಶಾಸ್ತ್ರಗಳನ್ನ ಮುಂಚೆ ತಾಳಿ ಕಟ್ಟೋ ಮುಂಚೆ ಮಾಡೋವಂಥ ಕೆಲವೊಂದು ಶಾಸ್ತ್ರಗಳನ್ನ ಇಲ್ಲಿ ತೋರಿಸ್ತೀನಿ. ನೆಕ್ಸ್ಟು ನಿಮಗೆ ಮದುವೆದು ಹಾಗೆ ರಿಸೆಪ್ಷನ್ದು 2 ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಬನ್ನಿ. ಇನ್ನೂ ಯಾರೆಲ್ಲ ನನ್ನ ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ಹುಡುಗ ಅವಾಗ ತಾನೇ ಬಂದೆ, ದೇವಸ್ಥಾನದಲ್ಲಿ ಕೂರಿಸಿ ಫಸ್ಟು ವೆಲ್ಕಮ್ ಮಾಡ್ತಾ ಇದ್ದಾರೆ ಹುಡುಗನ್ನ. ಇಲ್ಲಿ ನಮ್ಮ ಸೈಡು ಏನು ಅಂತಂದರೆ ಹುಡುಗಂಗೆ ತಮ್ಮ ವರ್ಷ ಆಗೋಂತು ಅಥವಾ ಹುಡುಗನ ತಮ್ಮ ಈ ಥರ ಸೀರೆ ಉಟ್ಕೊಂಡು ಹುಡುಗನ್ನ ವೆಲ್ಕಮ್ ಮಾಡ್ತಾನೆ. ಇಲ್ಲಿ ಅದೇ ಶಾಸ್ತ್ರ ಮಾಡ್ತಾ ಇರೋದು. ಹಾಗೆ ಇಲ್ಲಿ ಡ್ಯಾನ್ಸ್ ಕೂಡ ಮಾಡಿದ್ರು ಸ್ವಲ್ಪ, ಅದನ್ನು ಸ್ವಲ್ಪ ವೀಡಿಯೋ ತೆಗಿದ್ದೀನಿ, ಬನ್ನಿ ನೋಡೋಣ. ಇಲ್ಲಿ ನಮ್ಮ ತಂಗಿ ಮಗಳು ಕೂಡ ಸ್ವಲ್ಪ ಡ್ಯಾನ್ಸ್ ಮಾಡಿದ್ಲು, ತುಂಬ ಕ್ಯೂಟಾಗಿತ್ತು. ಅದು ಕೂಡ ಸ್ವಲ್ಪ ವಿಡಿಯೋ ಮಾಡಿ ಹಾಕಿದ್ದೀವಿ. ಇಲ್ಲಿ ಹುಡುಗನ್ನ ವೆಲ್ಕಮ್ ಮಾಡಿದ್ಮೇಲೆ ಇವಾಗ ಚಿಕ್ಕದಾಗಿ ಒಂದು ಎಂಗೇಜ್ಮೆಂಟ್ ಥರ ಮಾಡ್ಕೊತಾ ಇದ್ದಾರೆ, ಹಾರ ಬದಲಾಯಿಸ್ಕೊಂಡು. ಇಲ್ಲಿ ಇದ್ದಾಳಲ್ಲ, ಇವಳೇ ನಮ್ಮ ಚಿಕ್ಕಪ್ಪನ ಮಗಳು, ನಮ್ಮ ತಂಗಿ. ಇವಳ ಹೆಸರು ತೇಜಸ್ವಿನಿ ಅಂತ. ಇವಳದೇ ಮದುವೆ ಇವತ್ತು ನಾಳೆ 2 ದಿನ ಕೂಡ. ಅದೇ ತವ್ರ ಮನೆ ಕಡೆ ಮದುವೆ ಅಂದರೆ ಸ್ವಲ್ಪ ಎಷ್ಟು ಖುಷಿ ಇರುತ್ತೆ ಮನಸ್ಸಲ್ಲಿ ಅಂತಂದರೆ, ಯಾಕೆಂತಂದರೆ ನಾವು ಮದುವೆ ಆಗಿ ಗಂಡನ ಮನೆ ಕಡೆಗೆ ಬಂದಾಗ ಈ ಕಡೆ ಇರುವಂತಹ ಮದುವೆಗಳನ್ನ, ಈ ಕಡೆ ಇರುವಂಥ ಸಂಬಂಧಗಳನ್ನ ನಾವು ಆಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ, ಎಲ್ಲ ನಮ್ಮದು ಅಂತ. ಆಮೇಲೆ ಒಂದೊಂದು ಫಂಕ್ಷನ್ಗೆ ನಮ್ಮ ಕಡೆ ಹೋಗಬೇಕಾಗುತ್ತೆ, ಹೋಗೋಕ್ಕಾಗಲ್ಲ. ಅದೇ ಚಿಕ್ಕಪ್ಪನ ಮಗಳು ಮದುವೆ ಆದರೆ ಎಲ್ಲ ಸಂಬಂಧಿಕರು ಬಂದಿರ್ತಾರೆ, ಅವ್ರ ಜೊತೆ ಮಾತಾಡ್ಬೋದು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಒಂದು ಆಸೆ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೂ. ಇದೇ ರೀತಿ ಎಷ್ಟು ಜನಕ್ಕೆ ಅನಿಸುತ್ತೆ ನನಗೆ ಹೇಳಿ. ಹಾಗೆ ಇಲ್ಲಿ ಲಗ್ನ ಕಟ್ಟೋ ಶಾಸ್ತ್ರನ ಮಾಡ್ತಾ ಇದ್ದಾರೆ. ನಾವು ಅಷ್ಟೊತ್ತಿಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಲಗ್ನ ಕಟ್ಟೋ ಶಾಸ್ತ್ರನ ಮಾಡ್ತಾ ಇದ್ದಾರೆ. ಬನ್ನಿ ಇನ್ನು ಮುಂದೆ ಯಾವ್ಯಾವ ಶಾಸ್ತ್ರಗಳನ್ನ ನಾನು ಮಾಡ್ತಾರೆ ಅಂತ ಡೀಟೇಲಾಗಿ ತಿಳಿಸ್ತೀನಿ. ಇಲ್ಲಿ ಲಗ್ನ ಕಟ್ಟೋ ಶಾಸ್ತ್ರ ಆದಮೇಲೆ ಇಲ್ಲಿ ಎಲೆಡ್ಕೆ ಶಾಸ್ತ್ರ ಅಂತ ನಮ್ಮ ಸೈಡ್ ಮಾಡ್ತಾರೆ. ಗಂಡಿನ ಕಡೆ ಮನೆ ಕಡೆಯವರು ತಂದಿರುವಂತಹ ದೊಡ್ಡ ಸೀರೆ ಅಂತಾರಲ್ಲ, ಅವರು ತಂದಿರುವಂಥ ರೇಷ್ಮೆ ಸೀರೆ, ಅದನ್ನು ಇಲ್ಲಿ ಹುಡುಗಿ ಉಟ್ಕೊಂಬಂದು ಇಲ್ಲಿ ಎಲೆಡ್ಕೆ ಶಾಸ್ತ್ರ ಅಂತ ಮಾಡ್ತಾರೆ. ಹಾಗೆ ಪ್ರತಿಯೊಂದು ಊರಿನಲ್ಲಿ ಎಲ್ಲೆಲ್ಲಿ ನೆಂಟರು ಇರ್ತಾರೆ, ಎಲ್ಲೆಲ್ಲಿ ಸಂಬಂಧಿಕರು ಇರ್ತಾರೆ, ಅವರೆಲ್ಲರಿಗೂ ಎಲೆಡ್ಕೆನ ಕೊಟ್ಟು ಇಲ್ಲಿ ಆಶೀರ್ವಾದನ ತಗೊತಾಳೆ ಹುಡುಗಿ. ಹಾಗೆ ಇಲ್ಲಿ ನಮ್ಮ ತೇಜುಗೆ ಬಳೆ ಶಾಸ್ತ್ರ ಕೂಡ ಮಾಡ್ತಾ ಇದ್ದೀವಿ. ಬನ್ನಿ ಏನೇ ಶಾಸ್ತ್ರ ಅಂತ ನಾನು ನಿಮಗೆ ತೋರಿಸ್ತೀನಿ.
ಅರಿಶಿನ ಶಾಸ್ತ್ರ ಎಲ್ಲ ಮುಗಿಯೋಷ್ಟೊತ್ತಿಗೆ 2:15 ಆಗಿತ್ತು. ಎಲ್ಲರೂ ಅರಿಶಿನ ಹಚ್ಚಿ ಎಲ್ಲರೂ ಖುಷಿಯಾಗಿದ್ವಿ. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಾಳೆ ಮದುವೆ ಹಾಗೆ ರಿಸೆಪ್ಷನ್ ವಿಡಿಯೋ ಬರುತ್ತೆ, ಅದು ಕೂಡ ನೋಡಿ ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.